ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಂಟೀರಿಯರ್ ಆಫ್ ದ ಅರ್ತ್ ಅಥವಾ ಭೂಮಿಯ ಅಂತರಾಳ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಕೆಲವೊಂದು MCQಗಳ ಮೂಲಕವಾಗಿ ಇಡೀ ಪಾಠವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗೋಣ. ಹಾಗಾದರೆ ಬನ್ನಿ ಮೊದಲನೇ ಕ್ವಶನ್ನಿಂದ ನೋಡ್ತಾ ಹೋಗೋಣ. ಹಾಯ್ ಫ್ರೆಂಡ್ಸ್, ಭೂಮಿಯ ಅಂತರಾಳ, ಇಂಟೀರಿಯರ್ ಆಫ್ ದಿ ಅರ್ತ್. ಸೊ ಅದರದ್ದು ಒಂದು ಇಮೇಜ್ ಇದು. ಸೊ ಮೊದಲನೇ ಭಾಗವನ್ನು ನಾವು ಕ್ರಸ್ಟ್ ಅಂತ ಹೇಳಿ ಕರೆದ್ರೆ, ಎರಡನೇ ಭಾಗವನ್ನ ಮ್ಯಾಂಟಲ್ ಅಂತ ಕರಿತೀವಿ, ಮೂರನೇ ಭಾಗವನ್ನ ಕೋರ್ ಅಂತ ಹೇಳಿ ಕರಿತೀವಿ. ಸೊ ನಮ್ಮ ಭೂಮಿ ಹಿಂಗಿದೆ ಅಂತ ಹೇಳಿದ್ರೆ, ಸೊ ಹೀಗೆ ನಾವು ತೆಗೆದು ಓಪನ್ ಮಾಡಿರ್ತೀವಿ. ಇದು ಕೋರು, ಇದು ಮ್ಯಾಂಟಲ್ಲು, ಇದು ಕ್ರಸ್ಟ್. ಸೊ ತೊಗಟೆ ಭಾಗ ಮಿಶ್ರಗೋಳ, ಅದಾದ್ಮೇಲೆ ಕೇಂದ್ರಗೋಳ ಅಂತ ಹೇಳಿ ಕನ್ನಡದಲ್ಲಿ ಕರಿತೀವಿ. ಇದನ್ನ ಇವತ್ತು ನಾವು ವಿಸ್ತೃತವಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಹಾಗಾದ್ರೆ ಮೊದಲನೇ ಕ್ವಶನ್, ಭೂಮಿಯ ಅಂತರಾಳವನ್ನು ಎಷ್ಟು ವಲಯಗಳಾಗಿ ವಿಂಗಡಿಸಲಾಗಿದೆ? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5 ಅಂತ ಹೇಳಿದ್ರೆ ಆಪ್ಷನ್ ಬಿ 3. ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಫಸ್ಟ್ನೇದು ಕ್ರಸ್ಟ್ ಇದೆ, ತೊಗಟೆ ಭಾಗ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಎರಡನೇದು ಮ್ಯಾಂಟಲ್, ಇದು ಮಿಶ್ರಗೋಳ. ಮೂರನೇದು ಯಾವುದು ಅಂತ ಹೇಳಿದ್ರೆ ಕೋರ್, ಅಂದ್ರೆ ಕೇಂದ್ರಗೋಳ. ಸೊ ಕೋರ್ ಕೇಂದ್ರಗೋಳ ಅಂತ ಹೇಳಿ ಗುರುತಿಸ್ಕೊಳ್ತೀವಿ. ನೆಕ್ಸ್ಟ್ ಕ್ವಶನ್, ಶಿಲಾಗೋಳದ ಬಗೆಗೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಆಪ್ಷನ್ ಎ, ಇದು ಭೂಭಾಗದಲ್ಲಿ 10 ರಿಂದ 60 ಕಿಲೋಮೀಟರ್ ವರೆಗೆ ವಿಸ್ತರಿಸಿರುತ್ತೆ. ಸಾಗರಗಳ ಭಾಗಗಳಲ್ಲಿ 10 ಕಿಲೋಮೀಟರ್ ವರೆಗೆ ವಿಸ್ತರಿಸುತ್ತದೆ. ಇಲ್ಲಿ ಅಗ್ನಿಶಿಲೆ, ಜಲಜ ಶಿಲೆ, ರೂಪಾಂತರ ಶಿಲೆ ಈ ಮೂರನ್ನು ಒಳಗೊಂಡಿರುತ್ತೆ. ಮೇಲಿನ ಎಲ್ಲವೂ ಅಂತ ಹೇಳಿದ್ರೆ ಆಪ್ಷನ್ ಡಿ 3, ಮೇಲಿನ ಎಲ್ಲವೂ ಕೂಡ ಆನ್ಸರ್ ಆಗ್ತಾ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಈ ಒಂದು ಇಮೇಜ್ ಅನ್ನ ನಾವು ನೋಡೋರು ಅರ್ಥ ಆಗತ್ತೆ. ಸೊ ಫಸ್ಟ್ ನಾವು ಮಾತಾಡ್ತಾ ಇರೋದು ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ಕ್ರಸ್ಟ್ ಅಥವಾ ಲೀಥೋ ಅಂದ್ರೆ ತೊಗಟೆ. ಓಷಾನಿಕ್ ಕ್ರಸ್ಟ್ ಅಂತ ಹೇಳಿದ್ರೆ ಸಾಗರದಿಂದ ಕೂಡಿರುತ್ತೆ ಅಥವಾ ನೀರಿನಿಂದ ಕೂಡಿರೋದು. ಕಾಂಟಿನೆಂಟಲ್ ಅಂತ ಹೇಳಿದ್ರೆ ಭೂಭಾಗದಿಂದ ಕೂಡಿರೋದು. ಸೊ ಈ ಭಾಗವನ್ನ ಅರ್ಥ ಆಗ್ತಿದ್ಯಾ? ಸೊ ಈ ಭಾಗ ಆಲ್ಮೋಸ್ಟ್ ಇಲ್ಲಿವರೆಗೂ ಇರ್ತಕ್ಕಂಥ ಭಾಗ. ಸೊ ನೀರಿನ ಭಾಗದಲ್ಲಿ ಇರ್ತಕ್ಕಂಥದ್ದು ನಾವು ಎಷ್ಟು ನೋಡ್ತೀವಿ ಅಂದ್ರೆ ಅಪ್ ಟು 10 ಕಿಲೋಮೀಟರ್ ವರೆಗೂ ಅದು ಡಿಸ್ಟೆನ್ಸ್ ಅನ್ನ ನೋಡ್ತೀವಿ. ಅದೇ ಇದು ಕಾಂಟಿನೆಂಟಲ್ ಕ್ರಸ್ಟ್ ಇರುತ್ತಲ್ಲ, ಈ ಭಾಗವನ್ನು ಇಲ್ಲಿಂದ ಇಲ್ಲಿವರೆಗೂ ನಾವು ಎಷ್ಟು ನೋಡ್ತೀವಿ ಅಂದ್ರೆ 10 ರಿಂದ 60 ಕಿಲೋಮೀಟರ್ ವರೆಗೂ ನೋಡ್ತೀವಿ. ಸೊ ಆದ್ರೆ ಕಾಂಟಿನೆಂಟಲ್ ಭಾಗದ ತೊಗಟೆ ಭಾಗ ಏನಿರುತ್ತಲ್ಲ, ಇದು ದಪ್ಪವಾಗಿರುತ್ತೆ. ಈ ಭಾಗ ಏನಿದೆಯಲ್ಲ ನೀರಿಂದು, ಇದು ಸಣ್ಣದಾಗಿರುತ್ತೆ. ಸೊ ದಪ್ಪ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಭೂಭಾಗದಲ್ಲಿ ದಪ್ಪ ಕಂಡು ಬರುತ್ತೆ, ಸಾಗರಿಕ ಭಾಗದಲ್ಲಿ ಅದು ಸಣ್ಣದಾಗಿ ಕಂಡು ಬರುತ್ತೆ. ಸೊ ಆದ್ರಿಂದ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಮೇಲಿನ ಎಲ್ಲವು. ಕ್ರಸ್ಟ್, ಶಿಲಾಗೋಳ ಅಥವಾ ಪೈರೋಸ್ಪಿಯರ್ ಅಥವಾ ಮ್ಯಾಂಟಲ್ ಮಿಶ್ರಗೋಳವನ್ನು ಬೇರ್ಪಡಿಸುವ ರೇಖೆ ರೆಪೆಟ್ಟೆ ಸೀಮಾ ವಲಯನ, ಮೆಹ್ರೋಬಜಿಕ್ ವಲಯ ಸೀಮಾ ವಲಯನ, ಗುಟೆನ್ಬರ್ಗ್ ಸೀಮಾ ವಲಯನ ಅಥವಾ ಲೇಹ್ಮನ್ ಸೀಮಾ ವಲಯನ ಅಂತ ಹೇಳಿದ್ರೆ ಆನ್ಸರ್ ಯಾವ್ದು ಬರುತ್ತೆ ಇದು ಅಂತ ಹೇಳಿದ್ರೆ ಮೊಹರೋವಿಜಿಕ್ ವಲಯ ಅಥವಾ ಸೀಮಾ ವಲಯ. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕ್ರಸ್ಟ್ ಮತ್ತೆ ಮ್ಯಾಂಟಲ್ ಇವೆರಡನ್ನ ವಿಭಾಗಿಸುತ್ತೆ. ಇದರ ಮಧ್ಯೆ ಇರತಕ್ಕಂಥ ರೇಖೆ ಯಾವುದು ಅಂತ ಹೇಳಿದ್ರೆ ಮೊಹರೋವಿಜಿಕ್ ಸೀಮಾ ವಲಯ ಅಂತ ಹೇಳಿ ಕರಿತೀವಿ. ಶಿಲಾಗೋಳ ಅಥವಾ ತೊಗಟೆ ಭಾಗ
ಎಷ್ಟು ಪದರಗಳಾಗಿ ವಿಂಗಡಿಸಲಾಗಿದೆ? 1, 2, 3, 4 ಅಂತ ಹೇಳಿದ್ರೆ 2 ಭಾಗಗಳಾಗಿ ನಾವು ಗುರುತಿಸ್ತಾ ಹೋಗ್ತೀವಿ. ಯಾವುದು 2 ಭಾಗ ಅಂತ ಹೇಳಿದ್ರೆ, ಒಂದು ಸಿಯಾಲ್ ಅಂತ ಹೇಳಿ ಕರಿತೀವಿ, ಇನ್ನೊಂದು ಸೀಮಾ ಅಂತ ಹೇಳಿ ಕರಿತೀವಿ. ಸೊ ಸಿಯಾಲ್ ಅಂತ ಹೇಳಿದ್ರೆ ಏನು? ಸಿಲಿಕಾನ್ ಪ್ಲಸ್ ಅಲ್ಯೂಮಿನಿಯಂ. ಇದು ಸಿಲಿಕಾನ್ ಮೆಗ್ನೀಷಿಯಂ. ಸೊ ಆದ್ರಿಂದ ಇದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ನಮಗೆ ಕಾಂಟಿನೆಂಟಲ್ ಕ್ರಸ್ಟ್ ಅಲ್ಲಿ ಕಂಡು ಬರುತ್ತೆ. ಕಾಂಟಿನೆಂಟಲ್ ಕ್ರಸ್ಟ್. ಸೊ ಇದೆಲ್ಲಿ ನಮಗೆ ಕಂಡು ಬರುತ್ತೆ ಅಂತ ಹೇಳಿದ್ರೆ ವಾಟರ್ ಅಂದ್ರೆ ಸಾಗರಿಕ ತಳದಲ್ಲಿ ಕಂಡು ಬರುತ್ತೆ. ಯಾವುದು? ಇದು ಸೀಮಾ. ಸೊ ಆದ್ರಿಂದ ಶಿಲಾಗೋಳವನ್ನು ನಾವು ಎಷ್ಟು ಪದರಗಳಾಗಿ ವಿಂಗಡಿಸಿದ್ದೀವಿ ಅಂತ ಹೇಳಿದ್ರೆ 2 ಭಾಗಗಳಾಗಿ ಅಥವಾ ಪದರಗಳಾಗಿ ವಿಂಗಡಿಸಿದ್ದೀವಿ. ಇಲ್ಲೇ ಬಂತಲ್ಲ, ಸಿಯಾಲ್ ಪದರು ಏನನ್ನ ಒಳಗೊಂಡಿದೆ? ಸಿಲಿಕೇಟ್ ಮೆಗ್ನೀಷಿಯಮ್, ಸಿಲಿಕೇಟ್ ಫೆರಸ್, ಸಿಲಿಕೇಟ್ ಮತ್ತು ಅಲ್ಯೂಮಿನಿಯಂ ಮೇಲಿನ ಯಾವುದು ಅಲ್ಲ ಅಂತ ಹೇಳಿದ್ರೆ ಸಿಯಾಲ್ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಬರೆಯೋದು ಇದು ಸಿಲಿಕಾನ್, ಇದು ಅಲ್ಯೂಮಿನಿಯಂ. ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಭೂಮಿಯ ತೊಗಟೆ ಭಾಗದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕಾಂಟಿನೆಂಟಲ್ ಕ್ರಸ್ಟ್ ಅಲ್ಲಿ ಇದು ಕಂಡು ಬರುತ್ತೆ. ಸೊ ಇದು, ಸೊ ಈ ಭಾಗವನ್ನ ನಾವೆಂತ ಗುರುತಿಸ್ಕೊಳ್ತೀವಿ? ಇದು ಸಿಯಾಲ್ ಭಾಗ ಅಂತ ಹೇಳಿ ಗುರುತಿಸ್ಕೊತೀವಿ. ಸೀಮಾ ಭಾಗ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಸಾಗರದ ತಳದ ಭಾಗದಲ್ಲಿ ಕಂಡು ಬರುತ್ತೆ. ಸೊ ಆದ್ರಿಂದ ಇದರ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಇದರ ಡೆನ್ಸಿಟಿ ಕಡಿಮೆ ಇರುತ್ತೆ. ಬಿಕಾಸ್ ಮಾಸ್ ಇದ್ರದ್ದು ಜಾಸ್ತಿ, ಅಂದ್ರೆ ತೂಕ ಜಾಸ್ತಿ ಅಥವಾ ಭಾರ ಜಾಸ್ತಿ, ಇದ್ರದ್ದು ಕಡಿಮೆ. ಸೊ ಆದ್ರಿಂದ ಸಿಯಾಲ್ ಅಂತ ಹೇಳಿದ್ರೆ ಏನಂತ ಕರಿತೀವಿ ನಾವು? ಸಿಲಿಕಾನ್ ಅಲ್ಯೂಮಿನಿಯಂ. ಸೀಮಾ ಅಂತ ಹೇಳಿದ್ರೆ ಏನಂತ ಕರಿತೀವಿ? ಸಿಲಿಕಾನ್ ಮತ್ತು ಮೆಗ್ನೀಷಿಯಂ ಅಂತ ಹೇಳಿ ಕರಿತೀವಿ. ಓಕೆ. ಶಿಲಾಗೋಳದ ಕೆಳಪದರಿನ ಹೆಸರೇನು? ಕೆಳಪದರು ಅಂತ ಹೇಳಿದ್ರೆ ಫಸ್ಟ್ ಸಿಯಾಲ್ ಬರುತ್ತೆ, ಆಮೇಲಿನ ಭಾಗ ಸೀಮಾ. ಸೊ ಆನ್ಸರ್ ಯಾವುದು? ಸೀಮಾ ಭಾಗ. ಸೀಮಾ ವಲಯವು ಏನನ್ನು ಒಳಗೊಂಡಿದೆ? ಸಿಲಿಕೇಟ್ ಮತ್ತು ಮೆಗ್ನೀಷಿಯಂ, ಸಿಲಿಕೇಟ್ ಮತ್ತು ಫೆರಸ್, ಸಿಲಿಕೇಟ್ ಮತ್ತು ಅಲ್ಯೂಮಿನಿಯಂನ ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿದ್ರೆ ಆನ್ಸರ್ ಯಾವುದು? ಸಿಲಿಕೇಟ್ ಪ್ಲಸ್ ಅಲ್ಯೂಮಿನಿಯಂ, ಅಲ್ಲ ಮೆಗ್ನೀಷಿಯಂ. ಓಕೆ. ಶಿಲಾಗೋಳದಲ್ಲಿ ಭೂಭಾಗ ಮತ್ತು ಸಾಗರ ಭಾಗವನ್ನ ವಿಭಾಗಿಸುವ ಪದರು. ಸೊ ಇವಾಗ ಇದೊಂದು ಏನ್ ಮಾಡೋಣ, ಭೂಭಾಗ ಅಂತ ತಿಳ್ಕೊಳ್ಳೋಣ. ಓಕೆನಾ? ಇದು ಒಂದು ಭೂಭಾಗ. ಇದು ತೊಗಟೆ ಭಾಗ ಅಂತ ಅನ್ಕೊಳ್ಳೋಣ. ಇದನ್ನ ಈ ಕರ್ಕೊಳ್ಳೋಣ, ಎರಡು ಗುರುತಿಸ್ಕೊಳ್ಳೋಣ. ಸೊ ಹೀಗಿದೆ ಅಂತ ಅನ್ಕೊಳ್ಳೋಣ. ಓಕೆನಾ? ಸೊ ಇದನ್ನು ನಾವೇನಂತ ಕರಿತೀವಿ? ಈ ಭಾಗ ಇದಿಷ್ಟು, ಇದನ್ನೇನು ಕರಿತೀವಿ? ಇದನ್ನ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರೆಯೋಣ. ಇದನ್ನ ಏನಂತ ಕರಿತೀವಿ? ಓಷಾನಿಕ್ ಕ್ರಸ್ಟ್ ಅಂತ ಕರೆಯೋಣ. ಸೊ ಹಾಗಾದ್ರೆ ಇದರ ನಡುವೆ ಇರ್ತಕ್ಕಂಥ ವಿಭಾಗ ಏನಿದೆಯಲ್ಲ, ಈ ವಿಭಾಗವನ್ನ ಯಾವ್ದು ಮಾಡತ್ತೆ ಅಂತ ಕೇಳ್ತೀರ. ಈ ವಿಭಾಗವನ್ನ ಯಾವ್ದು ಮಾಡುತ್ತೆ? ಆ ವಿಭಾಗವನ್ನ ಅಂತ ಹೇಳಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಕಾನ್ರಾಡ್ ಸೀಮಾ ವಲಯ, ಅಥವಾ ರೆಪೆಟಿನಾ, ಕೋನ್ರಾಡ, ಗುಟೆನ್ಬರ್ಗ, ಲೇಮನ್ ಅಂತ ಹೇಳಿದ್ರೆ ಕೋನ್ರಾಡ್ ಸೀಮಾ ವಲಯ. ಅಂದ್ರೆ ಸಾಗರಿಕ ಯಾವುದು ಕ್ರಸ್ಟ್ ಅನ್ನ, ಅದಾದ್ಮೇಲೆ ಭೂಭಾಗದ ಕ್ರಸ್ಟ್ ಅನ್ನ ವಿಭಾಗಿಸ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಕಾನ್ರಾಡ್ ಸೀಮಾ ವಲಯ ಅದನ್ನ ವಿಭಾಗಿಸತ್ತೆ. ಸೊ ಆನ್ಸರ್ ಯಾವುದು? ಕಾನ್ರಾಡ್. ಶಿಲಾಗೋಳದ ಗಾತ್ರ ಎಲ್ಲಿ ದಪ್ಪವಿರುತ್ತದೆ? ಭೂಖಂಡಗಳ ಭಾಗಗಳಲ್ಲಿನ, ಸಾಗರಿಕ ತಳಗಳಲ್ಲಿನ, ಹಿಮಪದರಗಳ ತಳದಲ್ಲಿನ? ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿದ್ರೆ. ಸೊ ಇದು ಇದು ಭೂಭಾಗದ ಆದ್ರೆ ಇದು
ಸಾಗರಿಕ ತಳ ಅಂತ ಹೇಳಿ ಕರ್ಕೊಳ್ಳೋಣ. ಆಲ್ಮೋಸ್ಟ್ ಇಲ್ಲಿವರೆಗೂ ಇರುತ್ತೆ ಅಂತಂದ್ರೆ, ಸೊ ಇದು ಇಷ್ಟಿಂದ ಇಷ್ಟು ಡಿಸ್ಟೆನ್ಸ್. ಸೊ ಇದಕ್ಕೆ ಎಲ್ಲಿ ಜಾಸ್ತಿ ಇರುತ್ತೆ, ದಪ್ಪ ಇರುತ್ತೆ ಅಂತ ಹೇಳಿದ್ರೆ ಭೂಖಂಡಗಳ ಭಾಗಗಳಲ್ಲಿ ದಪ್ಪ ಇರುತ್ತದೆ. ನೆಕ್ಸ್ಟ್ ಮ್ಯಾಂಟಲ್ ಅಥವಾ ಮಿಶ್ರಗೋಳದ ಬಗೆಗೆ. ನೆಕ್ಸ್ಟ್ ಕ್ವಶನ್, ಮ್ಯಾಂಟಲ್ ಅಥವಾ ಮಿಶ್ರಗೋಳದ ಬಗೆಗೆ. ತೊಗಟೆ ಭಾಗದಿಂದ 2900 ಕಿಲೋಮೀಟರ್ ವರೆಗಿದೆ. ಇದು ಅಂದ್ರೆ ಅಪ್ ಟು 60 ಕಿಲೋಮೀಟರ್ ಇಂದ ಎಷ್ಟು 2900 ಕಿಲೋಮೀಟರ್ ವರೆಗೆ ಮ್ಯಾಂಟಲ್ ಇದೆ ಅಂತ ಹೇಳ್ತಾರೆ. ಕೇಂದ್ರಗೋಳ ಅಥವಾ ಕೋರ್ನಿಂದ ಗುಟೆನ್ಬರ್ಗ್ ಸೀಮಾ ವಲಯ ಬೇರ್ಪಡಿಸಿದೆ. ಸೊ ಮ್ಯಾಂಟಲ್ ಇಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಕೋರ್ ಇಲ್ಲಿ ಬರುತ್ತೆ. ಸೊ ಇವೆರಡರನ್ನ ವಿಭಾಗಿಸಿರ್ತಕ್ಕಂಥ ರೇಖೆ ಯಾವುದು ಅಂತ ಕೇಳ್ತಾರೆ, ಅದು ಗುಟೆನ್ಬರ್ಗ್ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಮೂರನೇದು ತೊಗಟೆ ಭಾಗದಿಂದ ಮೊಹರೋವಿಜಿಕ್ ಸೀಮಾ ವಲಯದಿಂದ ಬೇರ್ಪಟ್ಟಿದೆ. ಸೊ ಮೇಲ್ಭಾಗ ತೊಗಟೆ ಭಾಗ, ಸೊ ಇದು ಯಾವ್ದ್ರಿಂದ ವಿಭಾಗ ಆಗಿದೆ ಮತ್ತೆ ಇದು ಯಾವ್ದ್ರಿಂದ ವಿಭಾಗ ಆಗಿದೆ. ಸೊ ಮೊದಲನೇದು ಮೊಹರೋವಿಜಿಕ್ ಇಂದ ಡಿವೈಡ್ ಆಗಿದೆ. ಆಮೇಲೆ ಕೋರ್ ಇಂದ ಯಾವ್ದನ್ನ ಡಿವೈಡ್ ಮಾಡಿದೆ ಅಂದ್ರೆ ಗುಟೆನ್ಬರ್ಗ್ ಸೀಮಾ ವಲಯ ಡಿವೈಡ್ ಮಾಡಿದೆ. ಸೊ ಆದ್ರಿಂದ ಇದು ಮೇಲಿನ ಎಲ್ಲವೂ ಕೂಡ ಆನ್ಸರ್ ಆಗತ್ತೆ. ಸೊ ಇದು ನೋಡಿ, ಇದು ಮ್ಯಾಂಟಲ್, ಇದು ಭಾಗ ಮ್ಯಾಂಟಲ್ ಭಾಗ, ಇದು ಕೋರು, ಇದು ಇನ್ನರ್ ಕೋರ್. ಸೊ ಈ ಭಾಗವನ್ನ ವಿಭಾಗಿಸಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಗುಟೆನ್ಬರ್ಗ್. ಸೊ ಈ ಭಾಗವನ್ನ ವಿಭಾಗಿಸಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಮೊಹರೋವಿಜಿಕ್. ಸೊ ಅದರ ನಡುವೆ ಇರ್ತಕ್ಕಂಥದ್ದೇ ಮ್ಯಾಂಟಲ್. ಸೊ ಈ ಮ್ಯಾಂಟಲ್ಲೇ ನಾವು ಮ್ಯಾಗ್ಮಾ ಚೇಂಬರ್ ಅಂತಾನೂ ಕೂಡ ಕರಿಬಹುದು. ಸೊ ಆನ್ಸರ್ ಈ ಮೇಲಿನ ಎಲ್ಲವೂ. ಮ್ಯಾಂಟಲ್ ನಲ್ಲಿ ಕಂಡುಬರುವ ಅತಿ ಮುಖ್ಯ ಮೂಲ ವಸ್ತುಗಳು ಯಾವುವು? ಸಿಲಿಕೇಟ್ ಮತ್ತು ಮೆಗ್ನೀಷಿಯಮ, ಸಿಲಿಕೇಟ್ ಮತ್ತು ಫೆರಸ, ಸಿಲಿಕೇಟ್ ಮತ್ತು ಅಲ್ಯೂಮಿನಿಯಮ, ಡಿ ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿದ್ರೆ ಸಿಲಿಕೇಟ್ ಮತ್ತು ಮೆಗ್ನೀಷಿಯಂ. ಇದನ್ನ ಸೀಮಾ ವಲಯ ಅಂತಾನೂ ಕೂಡ ಕರೀತಾರೆ. ಸೊ ನಾವು ಫಸ್ಟ್ ಎಲ್ಲಿ ನೋಡಿದ್ವಿ, ಕ್ರಸ್ಟಲ್ ನೋಡಿದ್ವಿ. ಸೊ ಕ್ರಸ್ಟಲ್ಲಿ ಎರಡು ಭಾಗ, ಒಂದು ಸಿಯಾಲ್, ಇನ್ನೊಂದು ಸೀಮಾ. ಸೊ ಇದು ಕಾಂಟಿನೆಂಟಲ್ ಕ್ರಸ್ಟ್, ಇದು ಓಷಾನಿಕ್ ಕ್ರಸ್ಟ್. ಸೊ ಅದೇ ರೀತಿ ಸೀಮಾವನ್ನು ನಾವು ಎಲ್ಲಿ ಕರಿತೀವಿ ಅಂತ ಹೇಳಿದ್ರೆ ಮ್ಯಾಂಟಲ್ ಅಲ್ಲೂ ಕೂಡ ನೋಡ್ತೀವಿ. ಕೆಲವೊಂದು ಬಾರಿ ಮ್ಯಾಂಟಲ್ ನ ಸೀಮಾ ವಲಯ ಅಂತಾನೂ ಕೂಡ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಸೀಮಾ ವಲಯ ಅಂತ ಹೇಳಿ. ಯಾವ್ದನ್ನ ಕರಿತೀವಿ ಅಂತ ಹೇಳಿದ್ರೆ ಮ್ಯಾಂಟಲ್ ಭಾಗವನ್ನ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಮ್ಯಾಂಟಲ್ ಅನ್ನು ಎಷ್ಟು ಭಾಗಗಳಾಗಿ ವಿಭಾಗಿಸಲಾಗಿದೆ? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5 ಅಂತ ಹೇಳಿದ್ರೆ ಇದಕ್ಕೆ ಬಂದಿರತಕ್ಕಂಥ ಆನ್ಸರ್ ಎಷ್ಟು ಅಂತ ಹೇಳಿದ್ರೆ 2 ಭಾಗವಾಗಿ ಗುರುತಿಸ್ತೀವಿ. ಒಂದು ಅಪ್ಪರ್ ಮ್ಯಾಂಟಲ್ ಅಂತ ಹೇಳಿ ಕರಿತೀವಿ, ಎರಡನೇದು ಲೋಯರ್ ಮ್ಯಾಂಟಲ್ ಅಂತ ಹೇಳಿ ಕರಿತೀವಿ. ಸೊ ಈ ಎರಡು ಭಾಗಗಳನ್ನ ಯಾವುದೊಂದಿದೆ, ಮ್ಯಾಂಟಲ್ ಭಾಗ ಒಳಗೊಂಡಿದೆ. ನೆಕ್ಸ್ಟ್, ರೆಪೆಟ್ಟಿ ಸೀಮಾ ವಲಯ ಯಾವ ಪದರಗಳನ್ನ ವಿಭಾಗಿಸಿದೆ? ಮ್ಯಾಂಟಲ್ ಮೇಲ್ಪದರನ, ಮ್ಯಾಂಟಲ್ ಕೆಳಪದರನ, ಸೀಮಾನ, ಅಥವಾ ಎ ಬಿ ಎರಡೂ ಸರಿನಾ ಅಂತ ಹೇಳಿದ್ರೆ ಇದಕ್ಕೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಡಿ ಆಪ್ಷನ್ ಎರಡೂ ಕೂಡ ಸರಿ ಆಗತ್ತೆ. ಸೊ ಇಲ್ಲೇನಾಗಿದೆ, ಇದು ಮೇಲ್ಭಾಗ ತೊಗಟೆ ಭಾಗದಿಂದ ಹೋಗೋಣ, ಅಲ್ಲೇ ಅರ್ಥ ಆಗತ್ತೆ. ಅದೇ ತರ ಬಿಡಿಸ್ಕೊಂಡ್ರೆ ಅರ್ಥ ಆಗತ್ತೆ. ಸೊ ಇದು ಕ್ರಸ್ಟ್, ಓಕೆನಾ? ಇದೊಂದು, ಇದೊಂದು. ಇದನ್ನ ಮ್ಯಾಂಟಲ್ ಅಂತ ಕರಿತೀವಿ, ಓಕೆನಾ? ಸೊ ಮ್ಯಾಂಟಲ್ ಅಂತ ಹೇಳಿ ಕರೆದ್ಮೇಲೆ ಈ ಭಾಗ ಅಪ್ಪರ್ ಮ್ಯಾಂಟಲ್ ಆದ್ರೆ ಇದನ್ನೇ ನಾವು ಏಸ್ಥನೋಸ್ಪಿಯರ್ ಅಂತಾನೂ ಕೂಡ ಕರಿತೀವಿ. ಇದು ಲೋವರ್ ಮ್ಯಾಂಟಲ್. ಸೊ ಇದೇ ಕೆಳಗಡೆ ಇನ್ನೊಂದು ಬರುತ್ತೆ ಮೀಸೋಸ್ಪಿಯರ್ ಅಂತಾನೂ ಕೂಡ ಕರಿತೀವಿ. ಅದನ್ನ ಯಾವುದಕ್ಕೂ ಸೇರಿಸಲ್ಲ, ಅದನ್ನ ಲೋವರ್ ಪಾರ್ಟ್ ಆಫ್ ಮ್ಯಾಂಟಲ್ ಅಂತ ಹೇಳಿ ಕರಿತೀವಿ ಅದನ್ನ. ಸೊ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಎ ಮತ್ತು ಬಿ. ಮ್ಯಾಂಟಲ್ ಮೇಲ್ಪದರದ ಹೆಸರೇನು? ಎಸ್ತನೋಸ್ಪಿಯರ್, ಮೀಸೋಸ್ಪಿಯರ್, ಪೈರೋಸ್ಪಿಯರ್, ಬ್ಯಾರಿಸ್ಪಿಯರ್ ಅಂತ ಹೇಳಿದ್ರೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ
ಎಸ್ತನೋಸ್ಪಿಯರ್. ಸೊ ಮೀಸೋಸ್ಪಿಯರ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಮ್ಯಾಂಟಲ್ನ ಲೋವರ್ ಪಾರ್ಟ್ ಅಂತ ಹೇಳಿ ಕರಿತೀವಿ. ಸೊ ಪೈರೋಸ್ಪಿಯರ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಒಂದು ಗ್ಯಾಬ್ರೋ ಮತ್ತು ಡ್ಯುನೈಟ್ ಇವೆರಡು ಸೇರಿರ್ತಕ್ಕಂಥ ಭಾಗ ಯಾವುದು? ಪೈರೋಸ್ಪಿಯರ್. ಸೊ ಮ್ಯಾಂಟಲ್ಗೆ ನಾವು ಗುರುತಿಸ್ತೀವಿ ಅದನ್ನು. ಸೊ ಬ್ಯಾರಿಸ್ಪಿಯರ್ ಅಂತ ಹೇಳಿದ್ರೆ ಗೋಳದ ಬಗ್ಗೆ ಅಂದ್ರೆ ಕೋರ್ನ ಬಗ್ಗೆ ಮಾತಾಡುತ್ತೆ. ಸೊ ಅಂದ್ರೆ ಇದು ಈ ಅರ್ಥ ಅಂದ್ರೆ ಈಗ ನಾವು ಎಕ್ಸಾಮ್ ಅಲ್ಲಿ ನೋಡ್ಬೇಕಾದಾಗ ಎಂತ ಪದಗಳನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಬ್ಯಾರಿಸ್ಪಿಯರು, ಪೈರೋಸ್ಪಿಯರು, ಮೀಸೋಸ್ಪಿಯರು, ಎಸ್ತನೋಸ್ಪಿಯರ್ ಈ ತರ ಕೊಡ್ತಾರೆ. ಸೊ ಮ್ಯಾಂಟಲ್ ಅನ್ನೋದು ಆ ತರ ಯಾವುದನ್ನು ಕೇಳೋದಿಲ್ಲ. ಯಾಕೆಂದ್ರೆ ಅಂತ ಮ್ಯಾಂಟಲ್ ಅಂತ ಹೇಳಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದೇ ಎಸ್ತನೋಸ್ಪಿಯರ್ ಅಂದ್ರೆ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾಗ ಅದು ನಮಗೆ ಅರ್ಥ ಆಗತ್ತೆ, ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಸೊ ಪೈರೋಸ್ಪಿಯರ್ ಅಂತ ಹೇಳಿ ಸಡನ್ ಕೇಳಿದ ತಕ್ಷಣ ಈ ಗ್ಯಾಬೋ ಮತ್ತು ಡ್ಯುನೈಟ್ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಇದು ಮ್ಯಾಂಟಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ. ಬ್ಯಾರಿಸ್ಪಿಯರ್ ಅಂತ ಹೇಳಿದ್ರೆ ಕೋರಿಗೆ ಸಂಬಂಧಪಟ್ಟಿರುವಂಥದ್ದು. ಮೀಸೋಸ್ಪಿಯರ್ ಅಂತ ಹೇಳಿದ್ರೆ ಇದು ಮ್ಯಾಂಟಲ್ನ ಕೆಳಪದರ. ಸೊ ಅದಕ್ಕೆ ಮ್ಯಾಂಟಲ್ಗೆ ಅದನ್ನು ಸೇರಿಸ್ಕೊಳ್ಳೋದಿಲ್ಲ ಆದ್ರೂ ಕೂಡ. ನೆಕ್ಸ್ಟ್, ಕೇಂದ್ರಗೋಳದಲ್ಲಿರುವ ಖನಿಜಗಳು ಯಾವುವು? ಸೀಮಾನ, SIMA, ನೀಫೆನ, ಸಿಯಾಲ, ಯಾವುದು ಅಲ್ಲ. ಸೊ ಆನ್ಸರ್ ಯಾವ್ದಾಗತ್ತೆ? ನೀಫೆ ಆಗತ್ತೆ. ನೀಫೆ ಅಂತ ಹೇಳಿದ್ರೆ ಒಂದು ನಿಕ್ಕಲ್, ಇನ್ನೊಂದು ಫೆರಸ್. ಇವೆರಡರ ಖನಿಜಗಳು ಅತಿ ಹೆಚ್ಚು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ನಮಗೆ ಕೇಂದ್ರಗೋಳದಲ್ಲಿ ಕಂಡು ಬರುತ್ತೆ. ಸೊ ಇದು ಫಸ್ಟ್ ಒನ್ನು ಕ್ರಸ್ಟು, ಮ್ಯಾಂಟಲ್ಲು, ಕೋರು, ಔಟರ್ ಕೋರು, ಇನ್ನರ್ ಕೋರು. ಕೇಂದ್ರಗೋಳಗಳನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? ಆಪ್ಷನ್ A 1, ಆಪ್ಷನ್ B 2, ಆಪ್ಷನ್ 3 3, ಆಪ್ಷನ್ D 4 ಅಂತ ಹೇಳಿದ್ರೆ ಆಪ್ಷನ್ B 2. ಯಾವ್ದು? ಅಪ್ಪರ್ ಕೋರು, ಲೋವರ್ ಕೋರು. ಕೇಂದ್ರಗೋಳದ ಬಗೆಗೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಗುಟೆನ್ಬರ್ಗ್ ಸೀಮಾ ವಲಯದಿಂದ ಮುಂದಿನ ಭಾಗವಾಗಿದೆ. ಸೊ ಮ್ಯಾಂಟಲ್ ಮತ್ತೆ ಕೋರನ್ನ ವಿಭಾಗಿಸುತ್ತೆ. ಸೊ ಇಲ್ಲಿಂದ ಮುಂದೆ ಇರತಕ್ಕಂಥ ಭಾಗವನ್ನ ಕೋರ್ ಅಂತ ಹೇಳಿ ಕರಿತಾ ಇದ್ದಾರೆ. ಹಾಗಾದ್ರೆ ಮೊದಲನೇ ಆಪ್ಷನ್ ಸರಿ. ಇದರಲ್ಲಿ ಎರಡು ಭಾಗಗಳಿದೆ. ಹೌದು, ಅಪ್ಪರ್ ಕೋರ್ ಮತ್ತೆ ಲೋವರ್ ಕೋರ್. ಕೇಂದ್ರಗೋಳದಲ್ಲಿ ಸಾಂದ್ರತೆ ಹೆಚ್ಚಿದೆ ಅಂದ್ರೆ ಡೆನ್ಸಿಟಿ ಎಷ್ಟಿದೆ? ಜಾಸ್ತಿ ಇರುತ್ತೆ. ಬಿಕಾಸ್ ಆಫ್ ಪ್ರೆಷರ್, ಆಮೇಲೆ ಟೆಂಪರೇಚರ್. ಸೊ ಇಲ್ಲಿ ಭೂಮಿಯ ಆಳಕ್ಕೆ ಹೋಗ್ತಾ ಇದ್ದಾಗೆ ಪ್ರತಿ 32 ಮೀಟರ್ಗೆ ಏನಾಗ್ತಿದೆ? 1 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಏನಾಗ್ತಾ ಇರುತ್ತೆ? ರೈಸ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಭೂಮಿಯಿಂದ ಮೇಲ್ಭಾಗಕ್ಕೆ ಹೋಗ್ತಾ ಇದ್ದಾಗ ಪ್ರತಿ 32 ಮೀಟರ್ಗೆ ಏನಾಗ್ತಾ ಇದೆ? 1 ಡಿಗ್ರಿ ಸೆಂಟಿಗ್ರೇಡ್ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಅಪೋಸಿಟ್, ಭೂಮಿಯ ಸರ್ಫೇಸಿನ ಮೇಲ್ಭಾಗಕ್ಕೆ ಹೋದ ಹಾಗೆ ಉಷ್ಣಾಂಶ ಅಥವಾ ಟೆಂಪರೇಚರ್ ಏನಾಗ್ತಾ ಇರುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಭೂಮಿಯ ಕೆಳಭಾಗಕ್ಕೆ ಹೋಗ್ತಾ ಇದ್ದ ಹಾಗೆ ಅದೇನಾಗ್ತಾ ಇರುತ್ತೆ? ರೈಸ್ ಆಗ್ತಾ ಹೋಗ್ತಾ ಇರುತ್ತೆ. ಬಿಕಾಸ್ ಆಫ್ ಪ್ರೆಷರ್ ಅಂಡ್ ಟೆಂಪರೇಚರ್, ಒತ್ತಡ ಜಾಸ್ತಿ ಇರುತ್ತೆ. ಸೊ ಲಾಸ್ಟ್ ಕ್ವಶನ್, ಕೇಂದ್ರಗೋಳದ ಮೇಲ್ಪದರ ಮತ್ತು ಕೆಳಪದರವನ್ನು ವಿಭಾಗಿಸುವ ವಲಯ. ರೆಪೆಟ್ಟಿನ, ಕೋನ್ರಾಡ, ಗುಟೆನ್ಬರ್ಗ, ಲೆಹಮನ್ನ ಅಂತ ಹೇಳಿದ್ರೆ ಲೆಹಮನ್ ಸೀಮಾ ವಲಯ ಔಟರ್ ಕೋರ್ ಮತ್ತೆ ಇನ್ನರ್ ಕೋರ್ ಇವನ್ನ ವಿಭಾಗಿಸುತ್ತೆ. ಸೊ ಅದಕ್ಕೊಂದು ಇಮೇಜ್ ಅನ್ನ ನೋಡೋಣ ಪೂರ್ತಿಯಾಗಿ. ಫಸ್ಟು ಕ್ರಸ್ಟ್ ಇಂದ ನೋಡ್ಕೊಳ್ತಾ ಹೋಗೋಣ. ಕ್ರಸ್ಟ್ ಇನ್ ದ ಸೆನ್ಸ್ ಲಿಥೋಸ್ಪಿಯರ್. ಲಿಥೋ ಇಸ್ ದ ಸೆನ್ಸ್ ಅರ್ತ್ ಅಂದ್ರೆ ತೊಗಟೆ ಅಂತಾನು ಕೂಡ ಕರಿಬಹುದು, ಭೂಭಾಗ ಅಂತಾನು ಕರಿಬಹುದು. ಸೊ ಕ್ರಸ್ಟ್ ಅಲ್ಲಿ ನಾವೇನೇನು ನೋಡ್ತೀವಿ? ಸೊ ಒಂದು ಓಷಾನಿಕ್ ಕ್ರಸ್ಟ್, ಇನ್ನೊಂದು ಕಾಂಟಿನೆಂಟಲ್ ಕ್ರಸ್ಟ್. ಸೊ ಇವೆರಡನ್ನ ವಿಭಾಗ ಮಾಡೋದು ಯಾವುದು? ಕಾನ್ರಾಡ್ ಡಿಸ್ಕಂಟಿನ್ಯೂಟಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿಗೆ ಎಂಡ್ ಆಗತ್ತೆ ಯಾವುದು? ಕ್ರಸ್ಟ್. ಸೊ ಇಲ್ಲಿವರೆಗೂ ಮ್ಯಾಂಟಲ್ ಇದೆ. ಓಕೆನಾ? ಸೊ ಈ ಕ್ರಸ್ಟು ಅದಾದ್ಮೇಲೆ ಮ್ಯಾಂಟಲ್, ಇದರ ನಡುವೆಯನ್ನ ಅಥವಾ ಇವೆರಡನ್ನ ವಿಭಾಗ ಮಾಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಮೊಹೋ ಡಿಸ್ಕಂಟಿನ್ಯೂಟಿ ಅಥವಾ ಮೊಹರೋವಿಸಿಕ್ ಡಿಸ್ಕಂಟಿನ್ಯೂಟಿ ಅಂತ ಹೇಳಿ ಕರಿತೀವಿ. ಅದಾದ್ಮೇಲೆ ಅಪ್ಪರ್ ಮ್ಯಾಂಟಲ್ ನ ಮೇಲಿರ್ತಕ್ಕಂಥ ಭಾಗ ಅಥವಾ ಅಪ್ಪರ್ ಮ್ಯಾಂಟಲ್ ಅಂತ ಹೇಳಿದ್ರೆ ಏನಂತ ಕರಿತೀವಿ? ಎಸ್ತನೋಸ್ಪಿಯರ್ ಅಂತ ಹೇಳಿ ಕರಿತೀವಿ. ಅಪ್ಪರ್ ಮ್ಯಾಂಟಲ್ ಮತ್ತೆ ಲೋವರ್ ಮ್ಯಾಂಟಲ್ ಇವೆರಡು ನಡುವೆ ಇರತಕ್ಕಂಥ ಭಾಗವನ್ನ ಅಥವಾ ಈ ವಿಭಾಗ ಯಾವ್ದು ಮಾಡುತ್ತೆ ಅಂತ ಹೇಳಿದ್ರೆ ರೆಪೆಟ್ಟಿ ಡಿಸ್ಕಂಟಿನ್ಯೂಟಿ ಅಥವಾ ರೆಪೆಟ್ಟಿ ಸೀಮಾ ವಲಯ ಇವೆರಡನ್ನ ಡಿಸ್ಕಂಟಿನ್ಯೂ ಮಾಡುತ್ತೆ. ಎಸ್ತನೋಸ್ಪಿಯರ್ ಮತ್ತೆ ಮೀಸೋಸ್ಪಿಯರ್ ಅಂದ್ರೆ ಲೋವರ್ ಪಾರ್ಟ್ ಆಫ್ ದಿ ಮ್ಯಾಂಟಲ್ ಅದು ಮಾಡುತ್ತೆ. ಸೊ ಅದಾದ್ಮೇಲೆ ಕೋರು ಮತ್ತೆ ಮ್ಯಾಂಟಲ್ ಇವೆರಡನ್ನ ವಿಭಾಗಿಸೋದು ಯಾವುದು ಅಂತ ಹೇಳಿದ್ರೆ ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಹೇಳಿ ಕರಿತೀವಿ. ಸೊ ಆಮೇಲೆ ಕೋರಲ್ಲಿ ಎರಡು ಭಾಗ ಕಂಡು ಬರುತ್ತೆ, ಒಂದು ಔಟರ್ ಕೋರ್, ಇನ್ನೊಂದು ಇನ್ನರ್ ಕೋರ್. ಸೊ ಇವೆರಡನ್ನ ವಿಭಾಗ ಮಾಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಲೆಹಮನ್ ಡಿಸ್ಕಂಟಿನ್ಯೂಟಿ ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಬ್ಯಾರಿಸ್ಪಿಯರ್ ಅಂತ ಹೇಳಿದ್ರೆ ಏನಾವಾಗಲೇ ಹೇಳಿದೆ? ಕೋರ್ ಬಗ್ಗೆ ಇರ್ತಕ್ಕಂಥದ್ದು. ಸೊ ಮೀಸೋಸ್ಪಿಯರ್ ಅಂತ ಹೇಳಿದ್ರೆ ಅದರ ಲೋವರ್ ಪಾರ್ಟ್ ಆಫ್ ದಿ ಮ್ಯಾಂಟಲ್. ಸೊ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಳ್ತೀನಿ. ಸೀಮಾ, ಸಿಯಾಲ್, ಆಮೇಲೆ ಇಲ್ಲಿ ಸೀಮಾ ಯಾಕೆ ಜಾಸ್ತಿ?
ಆವಾಗಲೇ ನೋಡೋದಲ್ಲ. ಸೊ ಆದ್ರಿಂದ ಇದು ನೀಫೆ. ಸೊ ಮುಖ್ಯವಾಗಿ 6 ಖನಿಜಗಳಿಂದ ಈ 3 ಭಾಗಗಳು ಅತಿ ಮುಖ್ಯವಾಗಿ ಕಂಡು ಬರ್ತಾ ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿಗೆ ಭೂಮಿಯ ಅಂತರಾಳದ ಬಗೆಗೆ ಸಂಬಂಧಪಟ್ಟಿರ್ತಕ್ಕಂಥ 18 ಕ್ವಶನ್ಗಳನ್ನ ನೋಡೋದ್ರ ಮೂಲಕವಾಗಿ ಅತಿ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳಿ ಅನ್ಕೊಳ್ಬಹುದು. ಸೊ ಇಲ್ಲಿಗೆ ಈ ಪಾಠವನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.